ಈಗ ಇಷ್ಟೆಲ್ಲ ಅನಾಹುತ ಆಗಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಶೋಭನೆ ಕಾರಣ. ಶೋಭಾ ಮೇಡಮ್ಗೆ ಆರ್ ಅಶೋಕ್ ಕಂಡ್ರೂ ಆಗಲ್ಲ, ವಿಜೇಂದ್ರ ಕಂಡ್ರೂ ಆಗಲ್ಲ. ಇವರಿಬ್ಬರನ್ನು ಟಾರ್ಗೆಟ್ ಮಾಡಿ ಈ BJP ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಬೇಕಾದ್ರೆ ಈ ಅಮ್ಮನೇ ಕಾರಣ. ಈ ಅಮ್ಮನ್ನ ಫಸ್ಟು ಧರ್ಮಸ್ಥಳಕ್ಕೆ ಹೋಗಿ ನಿಲ್ಲಿಸಿದ್ರೆ ಅಶೋಕನ ಸೋಲಿಸ್ಬೇಕು, ವಿಜೇಂದ್ರನ ಸೋಲಿಸ್ಬೇಕು ಅಂತಕ್ಕಂಥದ್ದು ಅವರಿಬ್ಬರಿಗೂ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದೇ ಮೈಂಡ್ ಮಾಡಿರ್ತಕ್ಕಂಥದ್ದೇ ಈ ಅಮ್ಮನೇ, ಶೋಭಾ ಮೇಡಮ್ಮೇ. ಅದಕ್ಕೆ ನಮ್ಗೆ ಹೇಳಬೇಕಾದ ನೆಸೆಸಿಟಿ ಅಮ್ಮ ಇಲ್ಲ. ನಾನು ಓಪನ್ನಾಗೆ ಚಾಲೆಂಜ್ ಮಾಡಿದ್ದೇನೆ. BJPಯವರು ಕರೆಕ್ಟರ್ಸಿಗೂ ನಮ್ಮನ್ನು ಕೇಳಲಿಲ್ಲ, ನನಗೆ ಹೆಬ್ಬಾರಿಗೆ ಅಂತೇಳಿ. ಮುಖ್ಯಮಂತ್ರಿಗಳು ಕರೆದಿದ್ರು, ಒಪ್ಕೊಂಡ್ರು, ಕ್ಷೇತ್ರಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು, ಅನುದಾನ ಕೊಟ್ಟಿದ್ದಾರೆ, ಮತ ಹಾಕಿದ್ದೀನಿ, ಓಪನ್ನಾಗಿ ಹೇಳ್ತಾ ಇದ್ದೀವಿ. ಇವ್ರು ತಾಕತ್ತಿದ್ರೆ ಕಂಡಿಡಿಲಿ, ಇವ್ರನ್ನ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಮುಂದೆ ನಿಲ್ಲಿಸಿ. ಇವರು ಯಾರ್ಯಾರಿಗೂ ಅಶೋಕ್ ವಿರುದ್ಧ ಹೇಳಿದ್ದಾರೆ, ವಿಜೇಂದ್ರನ ವಿರುದ್ಧ ಮಾಡಿದ್ದಾರೆ ಅಂತೇಳಿ ಅವಾಗ ಗೊತ್ತಾಗ್ತದೆ. ಸೋಮಶೇಖರ್ನ ಕೆಣಕದು ಬೇಡ ಶೋಭಾ ಮೇಡಮ್ನವರು, ಗೊತ್ತಾಯ್ತಾ? ಕೆಣಕಿದ್ರೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗ್ತದೆ. ಎರಡನೇದು ಈಶ್ವರಪ್ಪ